ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ರೋಹನ್ನು ತಾನು ಪುರಿಸಿರೋ ಹುಡುಗಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ. ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಅಂದಾಗ, ಏನು ನನ್ನ ಹತ್ರನೇ ಇದು ಮಾಡ್ತಿದ್ಯಾ, ಖಂಡಿತ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಯಾಕೆ ಅಂತ ಅಂದರೆ, ನೀನು ನನ್ನ ಜೊತೆಗಿರೋ ಫೋಟೋಸ್ ವೀಡಿಯೋಸ್ ಎಲ್ಲ ಈ ಮೊಬೈಲಲ್ಲಿ ಸೇಫ್ ಆಗಿದ್ದಾವೆ. ಅದನ್ನು ನಾನು ಎಲ್ಲರ ಮುಂದೆ ಸಹ ತೋರಿಸಿ ನಿನ್ನ ಮಾನ ಮರ್ಯಾದೆನ ಕಳಿತೀನಿ. ಮಾನ ಮರ್ಯಾದೆ ಅಂತಂದರೆ ಏನು ಅಂತ ನಿನಗೆ ಅರ್ಥ ಆಗಬೇಕು, ಆ ರೀತಿ ಮಾಡ್ತೀನಿ ಅಂತ ಆ ಹುಡುಗಿ ಹೇಳ್ತಾ ಇದ್ದರೆ, ಏನು ನನ್ನನ್ನೇ ಬ್ಲಾಕ್ ಮೇಲ್ ಮಾಡ್ತಿದ್ಯಾ, ನನ್ನ ಹತ್ರನೂ ಸಹ ನಿನ್ನ ವೀಡಿಯೋಸ್ ಇದೆ, ನೀನೇನು ದೊಡ್ಡ ಶಿರಾಮಣಿ ಅಲ್ಲ, ಈ ಫೋಟೋಸ್ನ ಸರಿಯಾಗಿ ನೋಡು, ಈ ಫೋಟೋಗೆ ಬೇಕಾದರೆ ಅಂದ ಚಂದ ಎಲ್ಲ ಮಾಡಿ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಿದ್ರೆ ಆ ಹುಡುಗಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಅವರಿಬ್ಬರು ಮಾತಾಡೋದನ್ನು ಕೇಳಿಕೊಂಡು ಶಾರದಾ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ. ಹಾಗೆ ಅನ್ನೋದೆಲ್ಲ ಅಂದ್ಬಿಟ್ಟು ರೋಹನ್ ಬರ್ತಿರ್ಬೇಕಾದ್ರೆ ಶಾರದಾ ಅಡ್ಡ ಬಂದು ನಿಂತ್ಕೊಂಡಾಗ, ಏನು ನಾವಿಬ್ಬರು ಮಾತಾಡೋದನ್ನು ನೀನು ಕೇಳ್ಕೊಂಡ, ಸರಿ ಆಯಿತು ಪರವಾಗಿಲ್ಲ ತಗೋ ಅಂತ ಸಿಕ್ಕಾಬಟ್ಟೆ ದುಡ್ಡನ್ನ ಅವಳು ಮುಖದ ಮೇಲೆ ಎಸ್ಬಿಟ್ಟು, ಇಲ್ಲಿ ಏನು ನಡೀತು ಏನು ಬಿಡ್ತು ಅದನ್ನು ಯಾರಿಗೂ ಸಹ ನೀನು ಹೊರಗಡೆ ಹೇಳೋಗಿಲ್ಲ, ಹೇಳಿದ್ರೆ ಗೊತ್ತಲ್ವಾ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ದುಡ್ಡನ್ನ ಅವಳು ಮುಖದ ಮೇಲೆ ಎಸ್ತು ಹೊರಟೋಗ್ತಾ ಇರ್ತಾನೆ. ಆದರೆ ಶಾರದಾ ಮಾತ್ರ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಅವನನ್ನು ಗುರಸ್ತಾ ಇದ್ದರೆ ಅಷ್ಟೊತ್ತಿಗೆ ಈ ಹುಡುಗಿ ಎಲ್ಲೋ ಕಾಣೆ ಆಗಿಬಿಡ್ತಾಳೆ. ಅಲ್ಲ, ಇಷ್ಟೊತ್ತಕ ಇಲ್ಲೇ ಇದ್ಲಲ್ಲ, ಆ ಹುಡುಗಿ ಎಲ್ಲಿ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಶಾರದಾ ಎಲ್ಲ ಕಡೆ ಹುಡುಕ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಅನಸೂಯ ಓಡೋಡ್ ಬಂದು ಸುಮಿತ್ರನ ಮಾತಾಡಿಸ್ತಾ ಇರ್ತಾಳೆ. ಸುಮಿತ್ರಮ್ಮ ಹೇಗಿದ್ದೀರಾ, ಶಾರದಾ ನೀವೆಲ್ಲೇ ಬಂದಿದ್ದೀರಾ ಅಂತ ಹೇಳಿದ್ಲು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಂದಾಗ, ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ ಅಂತ ಅಂದಾಗ, ಉಣ್ಕೊಂಡು ತಿನ್ಕೊಂಡು ನೋಡಿ ಈ ರೀತಿ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಜ್ಯೋತಿಕಾ ಎದ್ದು ಬೈತಾ ಇರ್ತಾಳೆ. ನೀವು ಇಲ್ಲಿ ಬಂದಿರೋದು ಕೆಲಸ ಮಾಡಿ ದುಡ್ಡು ತೊಗೊಳಕ್ಕೆ, ಅಂಥದ್ರಲ್ಲಿ ಕೆಲಸ ಎಲ್ಲ ಮುಗ್ದೋಯ್ತಾ, ಮಾಡೋಕ್ಕೇನು ಕೆಲಸ ಇಲ್ವಾ, ಬಂದಿರೋ ಗೆಸ್ಟನ್ನು ಈ ರೀತಿ ಮಾತಾಡಿಸ್ತಿದ್ದೀರಾ ಅಂತ ಅಂದಾಗ, ಸರಿಯಾಗಿ ಮಾತಾಡು, ಏನು ಈ ರೀತಿ ಮಾತಾಡ್ತೀಯಾ, ದೊಡ್ಡವ್ರ ಜೊತೆ ಯಾವ ರೀತಿ ಮಾತಾಡೋದಂತ ಕಲ್ತ್ಕೋ, ಅದರಲ್ಲೂ ಅವರು ನಮ್ಮ ಮನೇಲಿ ಇದ್ದವರು ಆ ರೀತಿ ಮಾತಾಡ್ತಾರೆ, ಬಿಹೇವಿಯರ್ ಸೆಲ್ಫ್ ಅಂತ ದಶರಥ ಬೈತಾ ಇರಬೇಕಾದ್ರೆ ಜ್ಯೋತಿಕಾ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಡ್ಯಾಡ್, ಇವರು ಕೆಲಸಕ್ಕೆ ಅಂತ ಬಂದಿರೋದು, ಯಾವ ರೀತಿ ಇರಬೇಕೋ ಆ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ಬಿಟ್ಟು ಬಂದಿರೋ ಗೆಸ್ಟ್ ಜೊತೆ ಹರಟೆ ಹೊಡ್ಕೊಂಡು ಕೂತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ನಾವು ಸಹ ಗೆಸ್ಟ್ ಆಗಿ ಬಂದಿದ್ದೀವಿ, ಅದನ್ನು ನೀನು ಅರ್ಥ ಮಾಡ್ಕೋ, ಸ್ವಲ್ಪ ಮಾತನ್ನು ಯಾವ ರೀತಿ ಆಡಬೇಕು ಅನ್ನೋದನ್ನ ಕಲ್ತ್ಕೊ ಅಂತ ಬೈತಾ ಇರಬೇಕಾದ್ರೆ, ನೋಡಿ ಮಮ್ಮ, ನನಗೆ ಈ ರೀತಿ ಎಲ್ಲ ಹೇಳಕ್ಕೆ ಬರಬೇಡಿ ಅಂತ ಕೂಗಾಡ್ತಾ ಇರ್ತಾಳೆ. ಶಾರದಾ ಆಗಲಿ ಅಥವಾ ಅನಸೂಯ ಅವರಾಗಲಿ ಯಾವತ್ತೂ ಸಹ ನಮ್ಮನ್ನು ಬೇರೆಯವರು ಅಂತ ಅಂದ್ಕೊಂಡಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ಬರ್ತಾಳೆ. ನಾವು ಎಲ್ಲ ಕೆಲಸ ಬಿಟ್ಟು ಬಂದಿಲ್ಲ ಅಮ್ಮ, ಒಂದು ಹಂತಕ್ಕೆಲ್ಲ ಮಾಡಿದ್ದೀವಿ, ಹಾಗೆ ನೀವೆಲ್ಲ ಬಂದಿದ್ದೀರಾ ಅಂತ ಅಮ್ಮನಿಗೆ ಹೇಳಿದೆ, ಅದಕ್ಕೆ ಮಾತಾಡ್ಸೋಕ್ಕೋಸ್ಕರ ಬಂದರು ಅಷ್ಟೇ ಅಂತ ಅಂತಿರ್ಬೇಕಾದ್ರೆ, ಬೇಕು ಅಂತ ಜ್ಯೋತಿಕಾ ಟಿಶ್ಯೂ ಪೇಪರಲ್ಲಿ ಕೈ ಒರೆಸ್ಕೊಂಡು ಅದನ್ನು ಬಿಸಾಕ್ಬಿಟ್ಟು, ಕೆಲಸ ಇಲ್ಲ ಅಂತ ಹೇಳ್ದಲ್ವಾ, ಇಲ್ಲಿ ಟಿಶ್ಯೂ ಬಿದ್ದಿದೆ, ಅದನ್ನು ತೊಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕು ಅಂತ ಶಾರದಾಗೆ ಹೇಳ್ತಾ ಇದ್ರೆ ಅವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಶಾರದಾ ಜೊತೆ ನೀನು ಈ ರೀತಿ ಎಲ್ಲ ಬಿಹೇವ್ ಮಾಡಬೇಡ ಅಂತ ಸುಮಿತ್ರ ಬೈತಿರ್ಬೇಕಾದ್ರೆ, ನಾನು ಇರೋದೇ ಮಮ್ಮ ಹೀಗೆ, ನಾನು ಇದೇ ರೀತಿ ಇರೋದು, ನನಗೆ ಮೋಸ ಮಾಡಿದವ್ರನ್ನ ಹಗ್ ಮಾಡಿಕೊಂಡು ತಪ್ಕೊಂಡು ನಾನು ಅವ್ರ ಜೊತೆ ಖುಷಿಯಾಗಿರೋಕ್ಕಾಗಲ್ಲ, ನನ್ನ ಬಿಹೇವಿಯರೇ ಇದೇ ರೀತಿ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಸುಮಿತ್ರ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ, ನಿಮಗೆ ತುಂಬ ಹರ್ಟ್ ಆಯಿತು ಅಂತ ಅಂದಾಗ, ಪರವಾಗಿಲ್ಲ ಕ್ಷಮೆ ಎಲ್ಲ ಕೇಳಬೇಡಿ ಅಮ್ಮ ಅಂತ ಅಂದಾಗ, ಸರಿ ಕೆಲಸ ಮುಗಿಸ್ಕೊಂಡು ಬನ್ನಿ ಆಮೇಲೆ ಮಾತಾಡೋಣ ಅಂತ ಸುಮಿತ್ರ ಹೇಳ್ತಾ ಇದ್ರೆ, ಬನ್ನಿ ಅಮ್ಮ ಹೋಗೋಣ ಅಂತ ಶಾರದಾ ಅನಸೂಯನ ಕರ್ಕೊಂಡು ಹೋಗ್ತಿದ್ರೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನೋಡಿದ್ರ ಗ್ರಾನಿ ಯಾವ ರೀತಿ ಮಮ್ಮ ಆಡ್ತಿದ್ದಾರೆ, ಸ್ವಂತ ಮಗಳಿಗೆ ಅವಮಾನ ಮಾಡಿ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾರೆ. ಈ ಸಿದ್ದು ಮತ್ತೆ ಶಾರದಾ ನೋಡಿದ್ರೆ ನನಗೆಲ್ಲ ಮೈ ಉರಿಯುತ್ತೆ ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಏನು ಗೊತ್ತೋ ಗೋಲ್ಡಿ, ಇವರಿಬ್ಬರು ಇರೋದು ಒಂಥರ ಅಡ್ವೆಂಚರ್ ಅಂತ ಅನ್ಬೇಕಾದ್ರೆ, ಅಯ್ಯೋ ಅದು ಅಡ್ವೆಂಟೇಜರ್ ಅಂತ ಅನ್ಬೇಕಾದ್ರೆ, ಸರಿ ಏನೋ ಒಂದು ಅವರಿಬ್ಬರು ನಮ್ಮ ಜೊತೆ ಇರಬೇಕಾದ್ರೆ ಒಂದು ಉಪಯೋಗ ಆಗುತ್ತೆ ಅಂತ ಒಂದು ಐಡಿಯಾನ ಹೇಳ್ಕೊಡ್ತಾ ಇರಬೇಕಾದ್ರೆ, ಈ ಕಡೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ಹ್ಯಾಂಕರಿಂಗ್ ಮಾಡೋರು ಮಿಸ್ಟರ್ ರೋಹನ್ ಸರ್ನ ಎಲ್ಲರೂ ಸಹ ಕ್ಲಾಪ್ಸ್ ಮೂಲಕ ವೇದಿಕೆ ಮೇಲೆ ಬರಮಾಡ್ಕೊಳ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ರೋಹನ್ ಬರ್ತಾನೆ, ಸರ್ ಪ್ಲೀಸ್ ಸಿಡೋನ್ ಸರ್, ಕೂತ್ಕೊಳ್ಳಿ ಅಂತ ಎಲ್ಲರೂ ಸಹ ರಿಕ್ವೆಸ್ಟ್ ಮಾಡಿ ಚೇರ್ ಮೇಲೆ ಕೂರಿಸ್ತಾ ಇದ್ರೆ, ಶಾರದಾ ಎಲ್ಲರಿಗೂ ಸಹ ಜ್ಯೂಸ್ ತಗೊಂಡು ಬರ್ತಿರ್ಬೇಕಾದ್ರೆ ಹಾಗೆ ಮತ್ತೆ ರೋಹನ್ನ ಗುರಾಯಿಸ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ಮತ್ತೆ ಹ್ಯಾಂಕರಿಂಗ್ ಮಾಡೋರು ಹೇಳ್ತಾ ಇರ್ತಾರೆ, ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಎಲ್ಲರಿಗೂ ಗೊತ್ತು, ಆದರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇವರು ಸಮಾಜಕ್ಕೋಸ್ಕರ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ ಅಂತ ಅಂದಾಗ, ಶಾರದಾ ಮಾತ್ರ ಗುರಾಯಿಸ್ಕೊಂಡು ರೋಹನ್ ಕಡೆ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹ್ಯಾಂಕರಿಂಗ್ ಮಾಡೋರು ಹೇಳ್ತಾ ಇರ್ತಾರೆ, ಎಷ್ಟೋ ಅನಾಥಾಶ್ರಮಗಳಿಗೂ ಸಹ ಫಂಡ್ನ ರಿಲೀಸ್ ಮಾಡಿದ್ದಾರೆ, ಹಾಗೆ ಮಹಿಳಾ ಆಯೋಗಕ್ಕೂ ಸಹ ಸಿಕ್ಕಾಬಟ್ಟೆ ದುಡ್ಡನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಮಹಿಳಾ ಆಯೋಗದ ಅಧ್ಯಕ್ಷರೆಲ್ಲರೂ ಸಹ ಹೌದು, ನಮಗೆ ಸಿಕ್ಕಾಬಟ್ಟೆ ಫಂಡ್ನ ರಿಲೀಸ್ ಮಾಡಿದ್ದಾರೆ, ಇದರಿಂದ ಎಲ್ಲ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗಿದೆ, ಇದಕ್ಕೋಸ್ಕರ ಒಂದು ಚಿಕ್ಕ ಕಿರುಕಾಣಿಕೆನ ತಂದಿದ್ದೀವಿ, ಅದನ್ನ ದಯವಿಟ್ಟು ರೋಹನ್ ಸರ್ ಅವರು ಅಕ್ಸೆಪ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇರ್ತಾರೆ. ಹಾಗೆ ಮತ್ತೆ ರೋಹನ್ ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ಹೇಳ್ತಾ ಇರ್ತಾನೆ, ನಾನು ಮಾಡಿದ್ರು ಚಿಕ್ಕ ಕೆಲಸ, ಅದಕ್ಕೆ ನೀವು ಈ ಥರ ಸನ್ಮಾನ ಎಲ್ಲ ಮಾಡಬೇಡಿ
ಮಾಡಬೇಡಿ, ನನಗೆ ತುಂಬ ಮುಜುಗರ ಆಗುತ್ತೆ ಅಂತ ಅಂದಾಗ, ಇಲ್ಲ ಸರ್ ನೀವು ಮಾಡಿರೋದು ಚಿಕ್ಕ ಕೆಲಸ ಅಂತ ನಿಮಗೆ ಅನಿಸ್ಬೋದು, ಆದರೆ ಇದು ದೊಡ್ಡ ಕೆಲಸ ಆಗಿದೆ, ನಮಗೆ ತುಂಬ ಅಂದರೆ ತುಂಬ ಶಕ್ತಿಯುತ ಆಗಿದೆ, ಹಾಗೆ ಎಲ್ಲರಿಗೂ ಸಹ ತುಂಬ ಅನುಕೂಲ ಆಗಿದೆ, ಬೇಡ ಅಂತ ಅನ್ಬೇಡಿ, ಈ ಸನ್ಮಾನನ ಸ್ವೀಕರಿಸಿ ಅಂತ ಅಂದ್ಬಿಟ್ಟು ಖುಷಿಯಿಂದ ಎಲ್ಲರೂ ಸಹ ಸನ್ಮಾನ ಮಾಡ್ತಿದ್ರೆ ಅವನು ಸಹ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೋತಾ ಇರ್ತಾನೆ. ಹಾಗೆ ಅವನಿಗೆ ಸನ್ಮಾನ ಮಾಡೋದನ್ನ ನೋಡಿ ಶಾರದನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹೆಣ್ಮಕ್ಳನ್ನ ಇವನು ದುರುಪಯೋಗ ಮಾಡ್ಕೋತಿದ್ದೇನೆ, ಇಲ್ಲಿ ನೋಡಿದ್ರೆ ಇಂಥ ಬಿಲ್ಡಪ್ ತಗೋತಿದ್ದಾನೆ ಅಂತ ಬೈಕತ್ತಾ ಇರ್ತಾಳೆ. ಹಾಗೆ ಹೆಣ್ಮಕ್ಳನ್ನ ಕುರಿತು ಎರಡು ಮಾತನಾಡ್ತಿರೋ ರೋಹನ ನೋಡಿಕೊಂಡು ಮತ್ತಷ್ಟು ಕೋಪ ಮಾಡ್ಕೊಂಡು, ಅಲ್ಲಿ ನೋಡಿದ್ರೆ ಒಂದು ಹುಡುಗಿ ಲೈಫ್ನೇ ಹಾಳು ಮಾಡಿದ್ದಾನೆ, ಇಲ್ಲಿ ನೋಡಿದ್ರೆ ಈ ರೀತಿ ಬಿಲ್ಡಪ್ ಕೊಡ್ತಿದ್ದಾನಲ್ಲ, ಹೇಗಾದ್ರೂ ಮಾಡಿ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಬೈಕೋತಾ ಇರ್ತಾಳೆ. ಹಾಗೆ ಇವನಿಗೆ ಸರಿಯಾದ ಪಾಠನ ನಾನು ಇವತ್ತಲೇ ಕಳಿಸ್ಬೇಕು ಅಂತ ಅನ್ಕೊಂಡು ತುಂಬಾ ಕೋಪ ಮಾಡ್ಕೊಂಡು ಸ್ಟೇಜ್ ಹತ್ರ ಶಾರದಾ ಬರ್ತಾ ಇರಬೇಕಾದ್ರೆ ಸಡನ್ ಆಗಿ ಬಂದು ಶಾರದಾ ಕೈನ ಸಿದ್ದು ಹಿಡ್ಕೊಬಿಡ್ತಾನೆ. ಶಾಕ್ ಆಗಿ ನೋಡಿದ್ರೆ ಅದು ಸಿದ್ದು ಆಗಿರುತ್ತೆ. ಆಗ ಬಿಡಿ ಸರ್ ಅಂತ ಅನ್ಬೇಕಾದ್ರೆ, ಎಷ್ಟೊಂದು ಕೋಪ ಯಾಕ್ರಿ ಮಾಡ್ಕೊಂಡಿದ್ದೀರಾ, ಏನಾಯ್ತು ಅಂತ ಅಂದಾಗ, ಸ್ಟೇಜ್ ಮೇಲೆ ಭಾಷಣ ಮಾಡ್ತಿದ್ದಾನಲ್ಲ ಆ ವ್ಯಕ್ತಿ ಸರಿ ಇಲ್ಲ, ಅವ್ನ ಬಂಡವಾಳನ ನಾನು ಬೀದಿಗೆ ಎಳಿಬೇಕು ಅಂತ ಹೋಗ್ತಾ ಇದ್ದೀನಿ, ಎಲ್ಲರ ಮುಂದೆ ಅವನು ಗೋಮುಖ ವ್ಯಾಘ್ರ ಅಂತ ತೋರಿಸ್ಬೇಕಂತ ಅನ್ಕೊಂಡಿದ್ದೀನಿ ಅಂತ ಅಂದಾಗ, ಯಾಕ್ರಿ ಏನಾಯ್ತು, ಅವನ ಬಗ್ಗೆ ನಿಮಗೇನು ಗೊತ್ತು ಅಂತ ಅಂದಾಗ, ಅವನೊಂದು ಹೆಣ್ಣಿನ ಲೈಫ್ನ ಹಾಳು ಮಾಡಿದ್ದೇನೆ ಸರ್ ಅಂತಂದಾಗ ಸಿದ್ದುಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಆ ಹುಡುಗಿನ ಬಳಸ್ಕೊಬಿಟ್ಟಿದ್ದಾನೆ, ಹಾಗೆ ಅವಳ ಹೊಟ್ಟೆಲಿ ಮಗು ಬೆಳೀತಿದೆ, ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸಿದ್ರು ಸಹ ಬಾಯಿಗೆ ಬಂದಾಗೆ ಆ ಹುಡುಗಿನ ಬೈತ್ ಕಳಿಸ್ತಾ ವಿಷ ಕುಡಿಯೋಕ್ಕೆ ಅಂತ ಅವಳು ಹೋಗ್ತಾ ಇದ್ಲು. ನನಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿದೆ ಸರ್, ಇವಾಗಲೇ ಹೋಗಿ ಒಂದು ಬಂಡವಾಳನ ಎಲ್ಲರ ಮುಂದೆ ಬಯಲು ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತಾ ಇರಬೇಕಾದ್ರೆ, ನಿಂತ್ಕೊಳ್ಳಿ ಶಾರದವ್ರೆ ಒಂದು ನಿಮಿಷ, ಆ ಹುಡುಗಿನ ನಿಮ್ಮ ಜೊತೆಲಿಲ್ಲ, ಯಾವ ರೀತಿ ನೀವು ಪ್ರೂಫ್ನ ತೋರಿಸ್ತೀರಾ, ಪ್ರೂಫ್ ಕೇಳಿದ್ರೆ ಏನು ಮಾಡ್ತೀರಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಸಿದ್ದು ಇನ್ನೊಂದು ಕಡೆ ಮತ್ತೆ ಹೇಳ್ತಾ ಇರ್ತಾನೆ, ಸಾಕ್ಷಿ ಇಲ್ದಲೇ ಸಮಾಜ ಯಾವುದನ್ನು ನಂಬಲ್ಲ, ಅದರಲ್ಲೂ ಈ ಪಾರ್ಟಿ ರೋಹನ್ ಅವ್ರದೇ. ಹಾಗೆ ಇಲ್ಲಿರೋ ಜನಗಳೆಲ್ಲರೂ ಸಹ ರೋಹನ್ ಕಡೆ ಪರ ಮಾತಾಡ್ತಾರೆ, ನೀವೇನಾದರೂ ಸ್ಟೇಜ್ ಮೇಲೆ ಹೋಗಿ ಹೇಳಿದ್ರೆ ನಿಮ್ಮನ್ನ ತಪ್ಪಾಗಿ ತಿಳ್ಕೊತಾರೆ, ಆ ಹುಡುಗಿಗೂ ಕೆಟ್ಟ ಹೆಸರು, ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೋಡಿ ಶಾರದವ್ರೆ, ಮೊದಲು ನಾವು ಬಂದಿರೋ ಕೆಲಸನ ಮುಗಿಸೋಣ, ಆದರೂ ನಿಮಗೆ ಸಮಾಧಾನ ಆಗಲಿಲ್ಲ ಅಂತಂದ್ರೆ ಆ ಹುಡುಗಿನ ಹುಡುಕಿ ನಾವೇ ನ್ಯಾಯ ಕೊಡೋ ವ್ಯವಸ್ಥೆನ ಮಾಡಿಸೋಣ, ಹೇಗಾದರೂ ಮಾಡಿ ಆ ಹುಡುಗಿಗೆ ನ್ಯಾಯ ಕೊಡ್ಸೋಣ ಅಂತ ಅನ್ಬೇಕಾದ್ರೆ, ಹೌದು ಸರ್ ದುಡುಕಿ ನಾನು ದೊಡ್ಡ ತಪ್ಪನ್ನೇ ಮಾಡ್ತಾ ಇದ್ದೆ, ನೀವು ಹೇಳ್ದಾಗೆ ಆ ಹುಡುಗಿನ ಹುಡುಕಿ ನ್ಯಾಯ ಕೊಡ್ಸೋಣ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಮ್ಯಾನೇಜರ್ ಬಂದ್ಬಿಟ್ಟು, ಯಾಕಿಬ್ರು ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀರಾ, ದಯವಿಟ್ಟು ಹೋಗಿ ಫುಡ್ನ ರೆಡಿ ಮಾಡ್ಕೊಳ್ಳಿ ಅಂತ ಅಂದಾಗ, ಊಟಕ್ಕೆ ರೆಡಿ ಮಾಡೋಕ್ಕೆ ಇಬ್ರು ಹೋಗ್ತಾ ಇರ್ತಾರೆ. ಹಾಗೆ ಒಂದು ಕಡೆ ಸಿದ್ದು ಶಾರದಾ ಬಂದಿರೋ ಗೆಸ್ಟ್ಗಳಿಗೆಲ್ಲ ಊಟನ ಅರೇಂಜ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಖುಷಿಯಿಂದ ತಿಂತಾ ಇರ್ತಾರೆ. ಇನ್ನೊಂದು ಕಡೆ ರೋಹನ್ ತಿಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜ್ಯೋತಿಕಾ ಬರ್ತಾಳೆ. ಜ್ಯೋತಿಕಾ ತನ್ನ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಜ್ಯೋತಿಕಾ ಹಬ್ಬ ಅಂತ ಕರೆದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ರೋಹನ್ ಹತ್ರ ಕೂತ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಅಂತ ಅಂದಾಗ, ನಮ್ಮಿಬ್ರು ನಡೆ ಈ ರೀತಿ ಫಾರ್ಮಾಲಿಟೀಸ್ ಎಲ್ಲ ಬೇಡ, ಕೂತ್ಕೋ ಅಂತ ಅಂದಾಗ, ಈ ಕಡೆ ಅವರಿಬ್ರು ಮಾತಾಡಿದ್ರೆ ನೋಡಿ ದಶರಥ ಸುಮಿತ್ರ ಹಾಗೆ ತಾತನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅಷ್ಟೊತ್ತಿಗೆ ರೋಹನ್ ಇದನ್ನು ವೈಟರ್ ಅಂತ ಕರೆದಾಗ ಸಿದ್ದುಗೂ ಶಾರದನಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸುಮಿತ್ರ ಹೇಳ್ತಾ ಇರ್ತಾಳೆ, ನನಗಂತೂ ಇದನ್ನು ನೋಡೋಕ್ಕಾಗ್ತಿಲ್ಲ, ಸಿದ್ದುಗೆ ಸಿಕ್ಕಾಬಟ್ಟೆ ಅವಮಾನ ಆಗ್ತಿದೆ ಕಣ್ರಿ ಅಂತ ಅಂದಾಗ, ನನಗೂ ಅಷ್ಟೇ ಬೇಜಾರಾಗ್ತಿದೆ, ಏನು ಮಾಡಲಿ ಸುಮಿತ್ರ, ಈ ಜೀವನ ಅವನೇ ಅಲ್ವಾ ಆಯ್ಕೆ ಮಾಡ್ಕೊಂಡಿದ್ದು ಅಂತ ದಶರಥ ಹೇಳ್ತಾ ಇರ್ತಾನೆ. ನಾವೇನು ಇಲ್ಲಿ ಮಾತಾಡೋದು ಬೇಡ, ಮಾತಾಡಿದ್ರೆ ಸಿದ್ದುಗೂ ಸಹ ಇರಿಸು ಮುರುಸು ಆಗುತ್ತೆ ಅಂತ ಅಂದಾಗ, ಸಿದ್ದು ತಾನು ಪಡಿ ತಾನು ಬಂದು ಸರ್ವ್ ಮಾಡೋಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಶಾರದಾ ಬಂದು, ಸರ್ ನೀವು ಹೋಗ್ಬೇಡಿ, ನಾನು ಹೋಗಿ ಅವಳಿಗೆ ಸರ್ವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜ್ಯೋತಿಕನಿಗೆ ಸರ್ವ್ ಮಾಡ್ತಿರ್ಬೇಕಾದ್ರೆ, ಈ ಕಡೆ ರೋಹನ್ ಹೇಳ್ತಾ ಇರ್ತಾನೆ, ದಾಲ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಹಾಕ್ತೀರಾ ಅಂತ ಅಂದಾಗ ತುಂಬ ಕೋಪ ಮಾಡಿಕೊಂಡು ದಾಲ್ ಹಾಕೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಆ ಹುಡುಗಿ ಜೊತೆ ಬಿಹೇವ್ ಮಾಡಿದನ್ನೆಲ್ಲ ನೆನ್ಪು ಮಾಡಿಕೊಂಡು ಬವಲ್ಗೆ ದಾಲ್ ಹಾಕಕ್ಕೆ ಹೋಗಿ ಅವನ ಕೈ ಮೇಲೆ ಸುರಿದಾಗ, ಈ ಕಡೆ ರೋಹನ್ ಅಂತ ಜೋರಾಗಿ ಜ್ಯೋತಿಕಾ ಕಿರ್ಚ್ಬಿಡ್ತಾಳೆ. ಹಾಗೆ ನಿನ್ನ ತಲೆನೇನು ಬುದ್ಧಿ ಇಲ್ವಾ, ಇಲ್ಲಿ ಬಂದಿರೋ ಗೆಸ್ಟ್ ಎಲ್ಲ ನೆಮ್ಮದಿಯಾಗಿ ಊಟ ಮಾಡಬೇಕು ಅಂತ ಕೂತಿದ್ರೆ ನಿಮ್ಮಂತ ಸರ್ವ್ ಮಾಡೋರು ಬಂದು ಇದನ್ನೆಲ್ಲ ಹಾಳು ಮಾಡ್ತಿದ್ದೀರಲ್ಲ, ಏನಕ್ಕೆ ಬರ್ತೀರಾ ಇಂಥವರೆಲ್ಲ ಅಂತ ಜ್ಯೋತಿಕಾ ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಹಾಗೆ ಶಾರದಾ ತುಂಬ ಬೇಜಾರಿಂದ ತಲೆ ತೆಗೆಸ್ಬಿಟ್ಟು, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ನೋಡಲಿಲ್ಲ ಅಂತ ಅಂದಾಗ, ಇನ್ನೆಲ್ಲ ಹೋಗಿತ್ತು ನಿನ್ನ ಬುದ್ಧಿ, ನಿನ್ನ ಮನಸ್ಸು ಎಲ್ಲೆಲ್ಲ ಇಟ್ಕೊಂಡು ಕೆಲಸ ಮಾಡ್ತೀಯ ಅಂತ ಜೋರಾಗಿ ಕೂಗಾಡ್ತಿರ್ಬೇಕಾದ್ರೆ ಬಂದಿರೋ ಗೆಸ್ಟ್ ಎಲ್ಲರೂ ಸಹ ಶಾರದಾ ಮುಖನ ನೋಡ್ತಾ ಇದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಏನಕ್ಕೆ ಈ ರೀತಿ ಗಲಾಟೆ ಮಾಡ್ತಿದ್ಯಾ, ಸುಮ್ಮನೆ ಇರು ಅಂತ ಸುಮಿತ್ರ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಮ್ಯಾಮ್ ರೋಹನ್ ತಾನೇ ಈ ಪಾರ್ಟಿ ಅರೇಂಜ್ ಮಾಡಿದ್ದು, ಅವನಿಗೆ ಎಷ್ಟೊಂಥರ ಇನ್ಸಲ್ಟ್ ಆದರೆ ಎಷ್ಟು ಬೇಜಾರಾಗುತ್ತೆ ಅಂತ ಅಂದಾಗ, ಪರವಾಗಿಲ್ಲ ಜೋ, ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡ, ಏನು ಬಟ್ಟೆ ತಾನೇ ಹಾಳಾಗಿದ್ದು, ಅದನ್ನು ವಾಶ್ ಮಾಡಿದರೆ ಸರಿ ಹೋಗುತ್ತೆ, ಆದರೆ ಪಾಪ ಹೊಟ್ಟೆ ಪಾಡಿಗೆ ಅಂತ ಈ ಥರ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಆದರೆ ಇವ್ರ ಹೊಟ್ಟೆ ಮೇಲೆ ನಾವು ಹೊಡಿಬಾರ್ದಲ್ವಾ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಿರುತ್ತೆ. ಆದರೆ ಅವ್ನು ಮಾತಾಡೋದನ್ನ ನೋಡಿ ತುಂಬ ಒಳ್ಳೆಯದು ಅಂತ ತಾತ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸಿದ್ದು ಬಂದ್ಬಿಟ್ಟು, ದಯವಿಟ್ಟು ನನ್ನ ಕ್ಷಮಿಸಿ, ಮಿಸ್ಸಾಗಿ ಈ ರೀತಿ ಮಾಡಿಬಿಟ್ರು ಅಂತ ಅಂದಾಗ, ಪರವಾಗಿಲ್ಲ ನಿಮ್ಮ ಕೆಲಸನ ನೀವು ನೋಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ ಅಂತ ರೋಹನ್ ಹೇಳ್ತಾ ಇರಬೇಕಾದ್ರೆ ಶಾರದಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾ ಇರ್ತಾಳೆ. ಹಾಗೆ ಆದರೂ ಸಹ ಜೊತೆಗೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ನಿನ್ನ ಡ್ರೆಸ್ ಎಷ್ಟು ಕಾಸ್ಟ್ಲಿ ಈಗಾಯ್ತಲ್ಲ ಅಂತ ಅನ್ಬೇಕಾದ್ರೆ, ಬಟ್ಟೆ ಹೋದರೆ ತರ್ಬೋದು, ಆದರೆ ಈ ಬಡವ್ರ ಹೊಟ್ಟೆ ಮೇಲೆ ನಾವು ಹೊಡಿಬಾರ್ದು, ನಾವು ಅರ್ಥ ಮಾಡ್ಕೋಬೇಕಲ್ವಾ ಅಂತ ಅಂದಾಗ ತಾತನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಸರಿಯಾಗಿ ಹೇಳ್ದೆ, ರೋಹನ್ ನನಗಂತೂ ಸಿಕ್ಕಾಪಟ್ಟೆ ನಿನ್ನ ಮಾತು ಇಷ್ಟ ಆಯಿತು, ಒಂದು ದಿನ ಸಿಹಿ, ಒಂದು ದಿನ ಕಹಿ, ಒಂದು ದಿನ ಹುಳಿ, ಈ ರೀತಿ ಎಲ್ಲ ಜೀವನ ಇರುತ್ತೆ ಅಲ್ವಾ, ಆದರೆ ಎಲ್ಲದಕ್ಕೂ ಸರಿನ ತೂಗಿಸ್ಕೊಂಡು ನಾವು ಜೀವನನ ಮಾಡಬೇಕು ಅಂತ ಅಂದಾಗ, ಎಕ್ಸ್ಪೀರಿಯನ್ಸ್ ಇರೋ ಮಾತನ್ನ ನೀವು ಹೇಳ್ತಾ ಇದ್ದೀರಿ, ಸೂಪರ್ ಅಂಕಲ್ ನೀವು ಅಂತ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ನೆಮ್ಮದಿಯಿಂದ ಊಟ ಮಾಡಿ ಅಂತ ಅಂದಾಗ ಎಲ್ಲರೂ ಖುಷಿಯಿಂದ ಊಟ
ಮಾಡ್ತಿದ್ದಾರೆ. ಸಿದ್ದು ಚೆಲ್ಲೋಗಿರೋ ದಾಲೆಲ್ಲನೂ ಬಂದು ನೀಟಾಗಿ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಅದನ್ನು ನೋಡಿ ಸುಮಿತ್ರಾ ಮತ್ತು ದಶರಥ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇದ್ರೆ, ಈ ಕಡೆ ಜ್ಯೋತಿಕನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಊಟ ಎಲ್ಲ ಆದಮೇಲೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ರೋಹನ್ ನನಗಂತೂ ಸಿಕ್ಕಾಪಟ್ಟೆ ಈ ಪಾರ್ಟಿ ಇಷ್ಟ ಆಯಿತು, ಹಾಗೆ ಚೈಲ್ಡ್ಹುಡ್ ಮೆಮೊರಿ ಎಲ್ಲನೂ ಸಹ ನೀನು ರೀಕಾಲ್ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಅಂತ ಅಂದಾಗ, ಇನ್ನೂ ಮಾತಾಡೋದು ನಿನ್ನ ಹತ್ರ ತುಂಬ ಇದೆ, ಒಂದಿನ ಫ್ರೀ ಮಾಡಿಕೊಂಡು ನಮ್ಮ ಮನೆಗೆ ಬಾಜು ಅಂತ ಅಂದಾಗ, ಡೆಫಿನೆಟ್ಲಿ ಬರ್ತೀನಿ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ಬಂದ್ಬಿಟ್ಟು ನಿಮ್ಮಮ್ಮ ಕರಿತಿದ್ದಾಳೆ ಬಾ ಗೋಟಿ ಅಂತ ಅಂದಾಗ, ಬರ್ತೀನಿ ಬಾಯ್ ಅಂತ ಹೋಗ್ತಾ ಇದ್ರೆ ರೋಹನ್ ಮಾತ್ರ ಜ್ಯೋತಿಕನ ತಿನ್ನೋ ರೀತಿ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ರೋಹನ್ ಅಪ್ಪ ಅಮ್ಮ ಬಂದ್ಬಿಟ್ಟು, ಏನಪ್ಪ ಅವ್ರ ಜೊತೆ ಇಷ್ಟೊಂದು ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ತಿದ್ಯಲ್ಲ, ಏನು ವಿಶೇಷ ಅಂತ ಅನ್ಬೇಕಾದ್ರೆ, ಏನಿಲ್ಲ ಡ್ಯಾಡ್ ಪಾರ್ಟಿ ಅಲ್ವಾ ಹಾಗೆ ನಗಾಡ್ಕೊಂಡು ಮಾತಾಡ್ತಾ ಇದ್ದ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಓ ಅಷ್ಟೇನಾ ಇನ್ನೇನಾದರೂ ಇದೆಯಾ ಅಂತ ಅನ್ಬೇಕಾದ್ರೆ, ಏನಿಲ್ಲ ಡ್ಯಾಡ್ ಅಂತ ಅನ್ಬೇಕಾದ್ರೆ, ಹಾಗೆ ಡ್ಯಾಡ್ ಏನಕ್ಕೆ ಈ ವಿಷಯನ ನನ್ನ ಹತ್ರ ಕೇಳ್ತಿದ್ದೀರಾ ಅಂತ ಅಂದಾಗ, ಏನಿಲ್ಲ ಜ್ಯೋತಿಕನ ಮೇಲೆ ನಿನಗೆ ಏನು ಅಭಿಪ್ರಾಯ ಇದೆ ಅಂತ ಅಂದಾಗ, ಶೀ ಈಸ್ ಗುಡ್ ಗರ್ಲ್, ಹಾಗೆ ನೋಡೋಕ್ಕೂ ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ, ಹಾಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ಸೊ ನನಗೆ ತುಂಬಾ ಇಷ್ಟ ಆದ್ಲು ಅಂತ ಹೇಳ್ತಾ ಇರಬೇಕಾದ್ರೆ ಇವರಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಏನು ಗೊತ್ತಾ ರೋಹನ್, ನಮ್ಮ ಸ್ಟೇಟಸ್ಸು ಅವ್ರ ಸ್ಟೇಟಸ್ಸು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಅವಳು ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ, ಹಾಗೆ ಹೇಳಬೇಕು ಅಂತ ಅಂದರೆ ಕಂಪನಿನೂ ಸಹ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ ಅಂತ ಅನ್ಬೇಕಾದ್ರೆ, ನೀವು ಹೇಳೋದೊಂದು ಅರ್ಥ ಆಗ್ತಿಲ್ಲ ಅಂತ ರೋಹನ್ ಹೇಳ್ತಾ ಇದ್ರೆ, ಅಲ್ಲ ನಾನು ಹೇಳೋದೇನು ಗೊತ್ತಾ, ಡೈರೆಕ್ಟಾಗಿ ಹೇಳ್ತೀನಿ, ನಿನಗೆ ಜ್ಯೋತಿಕಾ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ನಾನು ಶಿವರಾಜ್ ಸರ್ ಹತ್ರ ಹೋಗ್ಬಿಟ್ಟು ಮಾತಾಡ್ತೀನಿ ಅಂತ ಅವ್ರ ಅಪ್ಪ ಅಮ್ಮ ಹೇಳ್ತಿರ್ಬೇಕಾದ್ರೆ, ಅವನಿಗಂತೂ ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ನಿಮಗೆ ಓಕೆ ಅಂತ ಅಂದರೆ ನನಗೂ ಇಷ್ಟ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು ಹಾಗಾದರೆ ಮಾತಾಡೋಣ ಅಂತ ಅವ್ರ ಅಪ್ಪ ಅಮ್ಮ ಹೋಗ್ತಾ ಇದ್ರೆ, ಈ ಕಡೆ ರೋಹನ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಈ ಮದುವೆ ಅನ್ನೋದ್ರ ಮೇಲೆ ಜ್ಯೋತಿಕಾ ನನಗಂತೂ ನಂಬಿಕೆ ಇಲ್ಲ, ಫಸ್ಟು ನಿನ್ನ ಯಾವ ರೀತಿ ಪಡ್ಕೋಬೇಕಂತ ನೋಡ್ತೀನಿ, ಆಮೇಲೆ ಮದುವೆ ಆಗಬೇಕೋ ಬೇಡವೋ ಅನ್ನೋದನ್ನು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.